ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪವಿತ್ರ ತಾಯಿಯ ಮೈಂಡ್ ಗೇಮ್. ಅರ್ಚನೆ ಮಾಡಿಸುವಾಗ ದರ್ಶನ್ ಹೆಸರು ಹೇಳಲ್ಲ ಎಂದು ಭಾಗ್ಯ. ತಾಯಿಯ ಪ್ರಶ್ನೆಗೆ ಹೌದು ಹೆಸರು ಹೇಳಿ ಎಂದು ಪವಿತ್ರ ಗೌಡ. ಹೀಗೆ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ ಪವಿತ್ರ ಗೌಡ ತಾಯಿ ಭಾಗ್ಯ ಅವರು ಜೈಲಿನಿಂದ ಬಿಡುಗಡೆಯಾದ್ರು ದರ್ಶನ್ಗೆ ಇದೇನು ಹೊಸ ಸಂಕಷ್ಟ. ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪವಿತ್ರ ತಾಯಿಯ ಮೈಂಡ್ ಗೇಮ್ ನಾವಿಲ್ಲಿ ನೋಡ್ಬೋದು. ಅರ್ಚನೆ ಮಾಡಿಸುವಾಗ ದರ್ಶನ್ ಹೆಸರು ಹೇಳಲ್ಲ ಎಂದ ಭಾಗ್ಯ. ಆದರೆ ತಾಯಿಯ ಪ್ರಶ್ನೆಗೆ ಹೌದು ಹೆಸರು ಹೇಳಿ ಎಂದು ಪವಿತ್ರ ಗೌಡ ಅವರು ಹೇಳಿಕೊಂಡಿರ್ತಕ್ಕಂಥದ್ದು ಆ ವಿಡಿಯೋ ಕೂಡ ಇದೆ. ಹೀಗೆ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ ಪವಿತ್ರ ಗೌಡ ತಾಯಿ ಭಾಗ್ಯ ಅವರು ಜೈಲಿನಿಂದ ಬಿಡುಗಡೆಯಾದ್ರು ದರ್ಶನ್ಗೆ ಇದೇನು ಹೊಸ ಸಂಕಷ್ಟ. ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪವಿತ್ರ ತಾಯಿಯ ಮೈಂಡ್ ಗೇಮ್ ನಾವಿಲ್ಲಿ ನೋಡ್ಬೋದು. ಎಲ್ಲಿಗೋದ್ರು ಬಿಡ್ತಾ ಇಲ್ಲ. ಜೈಲಿನಿಂದ ಬಂದು ಇನ್ನೂ ಒಂದು ದಿವಸನೂ ಆಗಿಲ್ಲ. ಅವರ ಹೆಸರಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಅರ್ಚನೆ ಕೂಡ ಮಾಡಿಸಿದ್ದಾರೆ. ಇಲ್ಲಿ ನಾವು ಕ್ಲಿಯರಾಗಿ ಕಾಣ್ಬೋದು, ಇನ್ನೂ ಈ ಫ್ಯಾಮಿಲಿ ದರ್ಶನ್ ಅವರಿಗೆ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಸಂಕಷ್ಟ ಆಗಿರ್ತಕ್ಕಂಥದ್ದು ಇದೇ ಫ್ಯಾಮಿಲಿಯಿಂದ. ಆದರೂ ಕೂಡ ಈ ಫ್ಯಾಮಿಲಿ ದರ್ಶನ್ ಅವರನ್ನು ಬಿಟ್ಟು ಹೋಗೋ ಥರ ಕಾಣ್ತಾ ಇಲ್ಲ. ಇದರಿಂದ ಮುಂದೇನಾಗುತ್ತೋ ನೋಡಬೇಕು. ಯಾಕಂದರೆ ಪದೇ ಪದೇ ಸಂಕಷ್ಟಕ್ಕೆ ಸಿಲುಕ್ತಾ ಇರ್ತಕ್ಕಂಥದ್ದು, ಆರೋಗ್ಯ ಸಮಸ್ಯೆ ಕಂಡು ಬಂತು, ಇಲ್ಲ ಸಲ್ಲದ ಆರೋಪಗಳು ಇವರ ಮೇಲೆ ಇರ್ತಕ್ಕಂಥದ್ದು. ಈಗ ಮತ್ತೆ ಇದೇ ಫ್ಯಾಮಿಲಿ ಇವರನ್ನು ಹಿಂಬಾಲಿಸ್ತಾ ಇರ್ತಕ್ಕಂಥದ್ದು ಬೆಂಬಿಡದೆ. ಅರ್ಚನೆ ವಿಡಿಯೋವನ್ನು ಮಾಧ್ಯಮಗಳಿಗೆ ಹರಿಬಿಟ್ಟು ಮೈಂಡ್ ಗೇಮ್ ಆಡಿರ್ತಕ್ಕಂಥದ್ದು ಈ ಫ್ಯಾಮಿಲಿ. ತಾನು ಅಧಿಕೃತ ಪತ್ನಿ ಎಂದು ಬಿಂಬಿಸಿಕೊಳ್ಳಲು ಪವಿತ್ರ ಗೌಡ ಕಸರತ್ತು. ಪವಿತ್ರ ಹುಚ್ಚಾಟದಿಂದ ಹಾಳಾಗುತ್ತಾ ನಟ ದರ್ಶನ್ ನೆಮ್ಮದಿ. ಆಲ್ರೆಡಿ ಆಗಿದೆ, ಇನ್ನೂ ಸ್ವಲ್ಪ ಆಗೋ ಥರ ಇದೆ. ಪವಿತ್ರ ಗೌಡ ಸೆಳೆಯಿಂದ ಬಿಡಿಸಿಕೊಳ್ತಾರ ನಟ ದರ್ಶನ್. ಪವಿತ್ರ ಗೌಡ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅರ್ಚನೆ ವಿಡಿಯೋವನ್ನು ಮಾಧ್ಯಮಗಳಿಗೆ ಹರಿಬಿಟ್ಟು ಮೈಂಡ್ಗೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ತಾನೇ ಅಧಿಕೃತವಾಗಿ ಪತ್ನಿ ಎಂದು ತೋರಿಸ್ಕೊಳ್ಬೇಕಲ್ಲ ಜನರ ಮುಂದೆ, ಎಲ್ಲರ ಮುಂದೆ. ಆ ಕಾರಣಕ್ಕೆ ಪವಿತ್ರ ಹುಚ್ಚಾಟದಿಂದ ಮತ್ತೆ ನಟ ದರ್ಶನ್ ಅವರ ನೆಮ್ಮದಿ ಹಾಳಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಪವಿತ್ರ ಗೌಡ ಸೆಳೆಯಿಂದ ಹೊರಗೆ ಬರ್ತಾರಾ ನಟ ದರ್ಶನ್ ಅವರು, ಅಥವಾ ಮತ್ತೆ ಅವ್ರ ಜೊತೆ ಒಗ್ಗೂಡ್ತಾರಾ? ಪವಿತ್ರ ಗೌಡ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರಾ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಂತಕ್ಕಂಥ ಪ್ರಶ್ನೆ ಸದ್ಯ ಮೂಡ್ತಾ ಇರತಕ್ಕಂಥದ್ದು. ಅರ್ಚನೆ ವಿಡಿಯೋವನ್ನು ಮಾಧ್ಯಮಗಳಿಗೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು. ತಾನು ಅಧಿಕೃತ ಪತ್ನಿ ಎಂದು ಬಿಂಬಿಸಿಕೊಳ್ಳಲು, ಶೋ ಆಫ್ ಕೊಡಲು ಈ ಕಸರತ್ತು ಮಾಡಲಾಗಿರ್ತಕ್ಕಂಥದ್ದು ಪವಿತ್ರ ಗೌಡ ಅವರಿಂದ. ಪವಿತ್ರ ಗೌಡ ಹುಚ್ಚಾಟದಿಂದ ಹಾಳಾಗುತ್ತಾ ನಟ ದರ್ಶನ್ ಅವರ ನೆಮ್ಮದಿ ಮತ್ತೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಪವಿತ್ರ ಗೌಡ ಸೆಳೆಯಿಂದ ಬಿಡಿಸಿಕೊಳ್ತಾರಾ ನಟ ದರ್ಶನ್, ಅಥವಾ ಪವಿತ್ರ ಗೌಡ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರಾ ಹೇಗಾದರೂ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಂತಕ್ಕಂಥ ಪ್ರಶ್ನೆಯೂ ಇರತಕ್ಕಂಥದ್ದು. ಅರ್ಚನೆ ವಿಡಿಯೋವನ್ನು ಮಾಧ್ಯಮಗಳಿಗೆ ಹರಿಬಿಟ್ಟಿರ್ತಕ್ಕಂಥದ್ದು, ಅದರ ಮೂಲಕ ಗೇಮ್ ಆಡಿದ್ದಾರೆ. ತಾನು ಅಧಿಕೃತ ಪತ್ನಿ ಎಂದು ಬಿಂಬಿಸಿಕೊಳ್ಳಲು ಇಲ್ಲ ಸಲ್ಲದ ಕಸರತ್ತುಗಳು ಮಾಡಿರ್ತಕ್ಕಂಥದ್ದು. ಆ ಪವಿತ್ರ ಗೌಡ ಅವರು ಆ ಪೂಜೆ ಮಾಡುವ ವೇಳೆ ಏನು ಅರ್ಚನೆ ಮಾಡ್ತಾರೆ, ಆ ವೇಳೆ ಮೈಂಡ್ಗೆ ಮಾಡಿರ್ತಕ್ಕಂಥದ್ದು ತಾಯಿ ಮಗಳು ಇಬ್ಬರು ಸೇರಿ ಪವಿತ್ರ ಗೌಡ ಹಾಗೂ ಆಕೆಯ ತಾಯಿ ಭಾಗ್ಯ ಅವರು ಮೈಂಡ್ಗೆ ಮಾಡಿದ್ದಾರೆ. ಅದು ಕೂಡ ದರ್ಶನ್ ಅವರ ಹೆಸರನ್ನು ತೆಗೆದುಕೊಂಡು ಅರ್ಚನೆ ಮಾಡಿಸಿರ್ತಕ್ಕಂಥದ್ದು. ಇದರ ಮೂಲಕ ಈ ವಿಡಿಯೋವನ್ನು ತೆಗೆದು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಅಷ್ಟೇ ಅಲ್ಲ ಮಾಧ್ಯಮಗಳಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ತಾನು ಅಧಿಕೃತವಾಗಿ ದರ್ಶನ್ ಅವರ ಪತ್ನಿ ಅಂತಕ್ಕಂಥ ಮೈಂಡ್ಗೆ ಮಾಡಿದ್ದಾರೆ ಪವಿತ್ರ ಗೌಡ ಅವರು.